ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ. ನಾನು ಮತ್ತು ಅಮ್ಮಗ ಇವತ್ತು ಹೊರಗೆ ಹೊಂಟೇವ್ರಿ. ಇವರು ಹೊರಗೆ ಹೋಗಕ್ಕೆ ಬರಂಗಿಲ್ಲಲ್ಲ, ಹಾಗಾಗಿ ನಾನು ಕರ್ಕೊಂಡು ಹೊಂಟೇನಿ. ಅಮ್ಮಗ ಏನಾಗೈತೆ ರೀ, ಹಾಲು ಬಿದ್ದಿಲ್ಲ ಇನ್ನೂ. ಆದ್ರೆ ಈಗ ಹೊಸ ಹಾಲು ಬರ್ತಾವಲ್ಲ, ಹಂಗೆ ಬರಾಕತ್ತಾವ. 2 ಹಾಲು ಬರಾಕತ್ತಾವು. ಮತ್ತು ಹಾಲನ್ನ ತೆಗಿಬೇಕು, ಇಲ್ಲಾಂದ್ರೆ ಅಡ್ಡಾದಿಡ್ಡಿ ಹಾಲು ಬರ್ತಾವಂತ ಹೇಳಿ ತೆಗ್ಸಾಕಂತ ಬಂದೇನಿ. ಈಗ ಅದನ್ನ ಚೆಕ್ ಮಾಡಾಕತ್ತಾರ ಇಲ್ಲೇ ಡಾಕ್ಟರ. ಅವರು ಮತ್ತು ಕ್ರೀಮು ಮತ್ತು ಇದನ್ನು ಪೌಡರ್ ಕೊಡ್ತೀನಿ, ಅದಕ್ಕೆ ಹಾಕ್ರಿ, ಆಮೇಲೆ ಅಳ್ಳಾಡ್ತಾವು. ಆಮೇಲೆ ಅಳ್ಳಾಡಲಿಲ್ಲ ಅಂದ್ರೆ ತೆಗ್ಸಾಕೆ ಬರ್ರಿ ಅಂತ ಅನ್ನಕತ್ತಿದ್ರು. ಇಲ್ಲ ತೆಗೆದು ಬಿಡ್ರಿ ಈಗ ಅಂತಂದು ತೆಗ್ಸಿದ್ವಿ ನಾವು. ಸ್ಕ್ಯಾನಿಂಗ್ ಅದು ಮಾಡಿ ನೋಡಾಕತ್ತಾರ. ಮತ್ತು ಅವು ಈಗ ದೊಡ್ಡವು ಆಗಿಬಿಟ್ಟಿದ್ವು ರೀ, ಅರ್ಧ ದೊಡ್ಡವು ಬಂದುಬಿಟ್ಟಿದ್ವು. ಹಾಗಾಗಿ ತೆಗ್ಸಿದ್ವಿ. ಏನಾಗೋದಿಲ್ಲ, ತೆಗಿಬೋದು ಅಂತಂದ್ರೆ ಅವರು 2 ಹಾಲು ತೆಗ್ಸಿದ್ವಿ. ಪಾಪ ಅಳ್ಕೋತ ಬಂದ. ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಫ್ಯಾಮ್ಲಿದು ಇದನ್ನಿತ್ತು ರೀ, ಗೇಮ್ಸ್ ಅದು ಇದ್ದವು. ಅದಕ್ಕೆ ಹೊಂಟಿದ್ವಿ ಎಲ್ಲರ. ಆರ್ಮಿದೆಲ್ಲ, ಹಾಗಾಗಿ ನಾನು ಇದ್ರೊಳಗೆ ಏನೋ ಸೇರ್ ಮಾಡತ್ತಿಲ್ಲ. ನಂದು ಪರ್ಸ್ನಲ್ ಅಷ್ಟೇ ಹಿಂಗೆ ಹೋಗಿದ್ವಿ ಅಂತ ಅಷ್ಟೇ ಸೇರ್ ಮಾಡತ್ತೀವಿ. ಅಲ್ಲಿ ಹೋಗಿ ಏನು ಮಾಡಿದ್ವಿ ಇಂಥದ್ದೆಲ್ಲ ನಾವು ಸೇರ್ ಮಾಡತ್ತಿಲ್ಲ. ಹೀಗೆಲ್ಲ ಫಂಕ್ಷನ್ ಇರ್ತಾವೆ ಅಲ್ಲಿ ಗ್ರೌಂಡ್ ಒಳಗೆ. ಅಮ್ಮೋಗ ಅಲ್ಲಿ ಮಾರ್ಪಾಸ್ಟ್ ಮಾಡತ್ತಾರಲ್ಲ, ಅದನ್ನು ನೋಡಿ ತಾನು ಮಾಡ್ಕೋತ ಬರತ್ತಿದ್ದ. ಹಾಗಾಗಿ ಈ ವಿಡಿಯೋನ ತೊಗೊಂಡೇನಿ. ಆಮೇಲೆ ಇದರ ನೆಕ್ಸ್ಟ್ ರೀ, ಇದು ಗೇಮ್ಸ್ ಎಲ್ಲ ಮುಗಿದ ನಂತರ ಬಡಾಖಾನ ಅಂತ ಇರ್ತೈತಿ. ಬಡಾಖಾನಕ್ಕೆ ಹೊಂಟೇವಿ. ಬಡಾಖಾನಕ್ಕೆ ಈ ರೀತಿಯಾಗಿ ನಾನು ತಯಾರಾಗೀನಿ, ರೆಡಿಯಾಗಿ ಇನ್ನು ಹೋಗ್ಬೇಕ್ರಿ. ಇದು ಬಡಾಖಾನ ನೈಟ್ ಇರ್ತೈತಿ. ಈಗ ಸಂಜೆ 6 ಗಂಟೆ ಆಗಿರ್ಬೇಕ್ರಿ. ಆ ಟೈಮ್ಗೆ ನಾನು ರೆಡಿ ಆಗೀನಿ, ಇನ್ನು ಹೋಗ್ಬೇಕ್ರಿ. ಅಲ್ಲಿ ಸಾಧ್ಯ ಆಗಿದ್ರೆ ಒಂದಿಷ್ಟು ವಿಡಿಯೋ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡೇನಿ. ಇದ್ರ ಜೊತೆ ಅಪ್ಲೋಡೂ ಮಾಡ್ತೀನಿ, ಬರ್ರಿ ನೋಡೋಣ. ಈಗ ಎಲ್ಲರೂ ಹೊಂಟೇವಿ, ಸಂಜೆ ಆಗೈತಿ. ಆಜು ಬಾಜುದವ್ರು ಅದು ಬರಲಿ ಅಂತ ವೆಯ್ಟ್ ಮಾಡಾಕತ್ತೇವಿ. ಇಲ್ಲಿ ಈ ರೀತಿಯಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೋಡ್ರಿ. ಇಲ್ಲಿ ನಾವು ಫೋಟೋಶೂಟ್ ಅದು ಮಾಡ್ಕೊಳ್ಬೋದು. ಅದ್ರ ಸಂಬಂಧ ಮೇನ್ ಎಂಟ್ರೆನ್ಸ್ ಒಳಗೆ ಇಟ್ಟಾರವನ್ನ. ಈಗ ಒಳಗಡೆ ಬಂದ್ವಿ. ಈ ರೀತಿಯಾಗಿ ಡೆಕೋರೇಷನ್ ಎಲ್ಲ ಮಾಡಿದಾರ. ಮತ್ತು ಇಲ್ಲಿ ಕುತ್ಕೊಳ್ಳೋದು ನಾವಿದ್ದ ಜಾಗಕ್ಕನ ಪಕೋಡ, ಜ್ಯೂಸು, ಐಸ್ ಕ್ರೀಮು ಎಲ್ಲ ಬರ್ತಾವ. ಫಂಕ್ಷನ್ ಎಲ್ಲ ಫುಲ್ ಗ್ರ್ಯಾಂಡ್ ಆಕೈತಿ, ಚಂದ ಅನ್ನಿಸ್ತೈತಿ. ಇದೆಲ್ಲ ರೆಡಿಯಾಗಿ ಹೋಗಿ ಊಟ ಮಾಡಿ ಬರೋದು ಮತ್ತು ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಹೊಸ ಥರ ಅನಿಸ್ಬಿಡ್ತೈತಿ. ನಾವು ಒಳಗಿರ್ತೇವಲ್ಲ ಇಷ್ಟು ದಿನ, ಒಟ್ಟು ಹೊರಗೆ ಅಡ್ಡಾಡಿರಂಗಿಲ್ಲ, ಏನೂ ಇಲ್ಲ, ಬರೀ ಒಳಗೆ ಇರ್ತೇವೆ. ಇದೊಂಥರ ನಮ್ಗೆ ಖುಷಿ ಅನ್ನಿಸ್ತೈತಿ. ಊಟಕ್ಕೆ ಪನ್ನೀರು ಮತ್ತು ಸಬ್ಜಿ ಇದೆಲ್ಲ ಇತ್ತು. ಮತ್ತು ನಾನ್ ವೆಜ್ ತಿನ್ನೋರಿಗೆ ಫುಲ್ ನಾನ್ ವೆಜ್ ಎಲ್ಲ ಇರ್ತೈತಿ. ಇದು ನೆಕ್ಸ್ಟ್ ಡೇ ರೀ. ಸಾಯಂಕಾಲ ಅಮ್ಮೋಗ ಸ್ಕೇಟಿಂಗ್ ಪ್ರಾಕ್ಟೀಸ್ಗೆ ಅಂತ ಕರ್ಕೊಂಡು ಹೋಗಿದ್ದೆ. ಇಷ್ಟು ದಿನ ತಂಡಿತ್ತಲ್ಲ, ಕರ್ಕೊಂಡು ಹೋಗತ್ತಿದ್ದಿಲ್ಲ, ಹಾಗಾಗಿ ಇವಾಗ ಕರ್ಕೊಂಡು ಹೊಂಟೇನಿ. ಮತ್ತು ಅದರ ನೆಕ್ಸ್ಟ್ ಡೇ ಮುಂಜಾನೆ ಬೇಗ ಎದ್ದು ಅಮ್ಮೋಗ ಇದನ್ನು ಕಟ್ಟಬೇಕಲ್ರಿ, ಡಬ್ಬಿ. ಹಾಗಾಗಿ ಬೀನ್ಸದ ಪಲ್ಯ ಮಾಡಾಕತ್ತೇನಿ. ಬೀನ್ಸ್ ಪಲ್ಯ ಮತ್ತು ಬಿಸಿ ಅನ್ನ ಮಾಡಿ ಚಿತ್ರಾನ್ನ, ಚಪಾತಿ ಕಟ್ಟೇನಿ ರೀ. ಫ್ರೂಟ್ಸು ಇನ್ನೊಂದು ಡಬ್ಬಿ ಒಳಗೆ ಕಟ್ಟಿರ್ತೇನೆ, ಅಂದ್ರೆ ಡಬ್ಬಿ ತೆಗೆದು ಹಾಕೋದು ಆಕೈತಲ್ಲ, ಹಾಗಾಗಿ ಅದ್ರೊಳಗೆ ಕಟ್ಟಿರ್ತೀನಿ. ಈಗ ಬಾಂಡೆಗಳೆಲ್ಲ ಭಾಳ ಇದ್ವು, ಅಂದರೆ ಸ್ವಲ್ಪ ಇದ್ದವು. ಅದನ್ನೆಲ್ಲ ತಿಕ್ಕೊಂಡು ಜಳಕಾಯ್ತು ರೀ ನಂದು. ನಾನು ಮೋದಿ ಕೇರ್ ಕ್ರೀಮ್ನ ಹಚ್ತೇನೆ ರೀ. ಈಗ 1-2 ವರ್ಷ ಆಯಿತು ನಾನು ಮೋದಿ ಕೇರ್ ಕ್ರೀಮ್ನ ಯೂಸ್ ಮಾಡಾಕತ್ತೇನಿ. ಅದರಿಂದ ಪಿಂಪಲ್ಸು, ಕಲೆಗಳು ಎಲ್ಲ ಕಡಿಮೆ ಆಗಿದಾವ. ನೀವು ಬೇಕಂದರೆ ಇದು ಮೋದಿ ಕೇರ್ದ ವೈಟ್ನಿಂಗ್ ಕ್ರೀಮ್ ಅಂತ ಐತಿ, ಅದನ್ನು ಯೂಸ್ ಮಾಡಿರಿ. ರಿಸಲ್ಟ್ ಮಾತ್ರ ಚಲೋ ಐತಿ, ಆದರೆ ಜಾಸ್ತಿ ದಿನ ಯೂಸ್ ಮಾಡಿರಿ. ಯೂಸ್ ಮಾಡ್ದಂಗೆ ಸ್ಕಿನ್ನ ಗ್ಲೋ ಮತ್ತು ಕಲೆ ಕಡಿಮೆ ಆಗ್ತಾವು, ಗುಳಿ ಕಡಿಮೆ ಆಗ್ತಾವು. ಬೇರೆ ಕ್ರೀಮೆಲ್ಲ ಹಚ್ಚೋ ಅವಶ್ಯಕತೆನೇ ಇರಲ್ಲ. ಮತ್ತು ಲಾಗ್ನ ನಂಗೆ ಅಪ್ಲೋಡ್ ಮಾಡೋಕ್ಕೂ ಆಗಿರಲಿಲ್ಲ ರೀ. ಊರಿಂದ ಬಂದಿಂದ ಒಬ್ಬರಿಗೆ ಆರಾಮ ತಪ್ಪದಂಗೆ ಆಗತ್ತಿತ್ತು. ಅಮ್ಮೋಗ ಬರ ಅಂತಲೇ ಮಂಗ್ಯಾನ ಬಾವು ಆಗಿತ್ತು. ಆಮೇಲೆ ನನಗೆ ಜ್ವರ ಬರಾಕತ್ತಿದ್ವು ಅವನಿಂದ.
ಆಮೇಲೆ ಅರ್ಬಿಗಳ್ನೆಲ್ಲ ಜಳಕ ಆದ ನಂತರ ಅರ್ಬಿಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಿ. ಇದೆಲ್ಲ ಆದ ನಂತರ ನಿನ್ನೆ ಸಂಡೇ ಅಲ್ರಿ, ಒಂದು ಎಳ್ನೀರು ತೊಗೊಂಬಂದಿದ್ರು. ಎಳ್ನೀರು ಇಲ್ಲಿ ತುಟ್ಟಿ ಭಾಳ ಅದಾವೆ ರೀ, 80 ರೂಪಾಯಿಗೆ ಒಂದು ಎಳ್ನೀರು ಅದಾವೆ. ಮತ್ತು ಚಲೋನೂ ಸಿಗೋದಿಲ್ಲ ರೀ, ಜಾಸ್ತಿ ಬಲ್ತಿದ್ವ ಸಿಗ್ತಾವೆ, ಅಪರೂಪ ಹಿಂಗೆ ಎಳೆವು ಸಿಗೋದು. ಈಗ ನಾನು ಕೂತು ಒಂದು ಸ್ವಲ್ಪ ಎಳ್ನೀರು ಕುಡಿತೀನಿ. ಈ ಕೆಲಸ ಎಲ್ಲ ಆದ್ವಲ್ಲ, ಮುಂಜಾನೆ ಎದ್ದು ಬಡ ಬಡ ಕೆಲಸ ಆಗ್ತಾವೆ. ಒಂದು ಸ್ವಲ್ಪ ಕುಂತು ಆರಾಮ ರೆಸ್ಟ್ ಮಾಡ್ತೀನಿ. ಒಂದು 5 ನಿಮಿಷ ಆರಾಮ್ಸೆ ಕುಂತು ಕುಡಿದು ರೆಸ್ಟ್ ಮಾಡಿ ಮತ್ತಿನ್ನು ಅಡುಗೆ ಮಾಡೋಕ್ಕೆ ಚಾಲು ಮಾಡ್ಬೇಕು ರೀ. ಅಂದ್ರೆ ಅಷ್ಟೊತ್ತಿಗೆ ಬರ್ತಾನಲ್ಲ, ಅವೇನು ತಿಂತಾನ ಕೇಳಿ ಮತ್ತೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಬೇಕು. ಈ ಸದ್ಯ ಮತ್ತು ನಂದು ಇದು ಡೈಲಿ ರೋಟೀನ್ ಐತಿ. ಎಳ್ನೀರು ಇದ್ವನ ಅಂತಲೇ ಎಳ್ನೀರು ಕುಡಿಯತ್ತೇನೆ, ಇಲ್ಲಾಂದ್ರೆ ಡೈರೆಕ್ಟ್ ನಾಷ್ಟಾನ ಮಾಡಿಬಿಡ್ತೇನೆ. ಮತ್ತು ಅಮ್ಮೋಗ ಮಂಗ್ಯಾನ ಬಾವು ಬಂತಲ್ರಿ, ಅದರಿಂದ ನನಗೆ ಜ್ವರ ಬರಾಕತ್ತಿದ್ವು. ಜ್ವರ ಬಂದು ಮತ್ತು ಆರಾಮಾಗ ಅಂತಲೇ ಇವ್ರಿಗೆ ಸ್ಟಾರ್ಟ್ ಆಯ್ತು ರೀ. ಒಂದು ಸ್ವಲ್ಪ ದಿನ ಅನ್ಕೊಡ್ದೆ ಇವ್ರಿಗೆ ಸ್ಟಾರ್ಟ್ ಆಯ್ತು. ಹಂಗಾಗಿ ನಂಗೆ ಲಾಗ್ ಹಾಕಬೇಕನ್ನೋ ಇಂಟ್ರೆಸ್ಟನ್ನು ಬರಲಿಲ್ಲ. ಈಗ ಇದು ಆರಾಮಾಗಂತಲೇ ಡ್ಯೂಟಿಗೂ ಜಾಯಿನ್ ಆಗಿದ್ದಾರ. ಕೊಬ್ಬರಿ ಇತ್ತಂದ್ರೆ ನೋಡಾತೇನೆ ರೀ ಐತೇನೋ ಅಂಥೇಳಿ. ಆಮೇಲೆ ನಾನು ಮೀಶೋ ಒಳಗೆ ಒಂದು ಸಾರಿ ತರ್ಸೀನಿ ರೀ, ನೋಡೋಣ ಬರ್ರಿ ಹೆಂಗೈತೆ ಅಂಥೇಳಿ. ಇದು 750 ಏನೋ ರೀ ಸಾಡಿ. ಆಮೇಲೆ ಶಿಪ್ಪಿಂಗ್ ಚಾರ್ಜ್ 100 ರೂಪೀಸ್ ಐತಿ. ನನಗೇನೋ ಒಂದು ಸ್ವಲ್ಪ ಚಲೋ ಅನಿಸಿತು. ನಿಮಗೆ ಹೆಂಗೆ ಅನ್ನಿಸ್ತೈತಿ ನೋಡಿರಿ ಇದು ಸಾಡಿ. ನಂಗೆ ಯಾಕೋ ಗ್ರೀನ್ ಕಲರ್ ಒಳಗೆ ಬೇಕು ಅನ್ಸಾತಿತ್ತು, ಫೋಟೋ ಅದು ತೊಗೊಳಕ್ಕೆ ಚಲೋ ಬರ್ತಾವಂತೇಳಿ. ಈ ಸದ್ಯ ಇಲ್ಲಿಲ್ಲಲ್ಲ ಸಾರಿಗಳು ನಂಗೆ, ಅದಕ್ಕೆ ಆನ್ಲೈನ್ ಒಳಗೆ ತರಿಸ್ಕೊಂಡೇನಿ ರೀ. ನಾನು ಇದಕ್ಕೆ ಹೋಗಿದ್ವಲ್ರಿ ಕಾಶಿ ಒಳಗೆ, ಸೀರೆ ತೊಗೊಂಡ್ರಾಯ್ತು ಒಂದು ಚಲೋದ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ನಂಗೆ ಯಾಕೋ ಸೀರೆಗಳು ತಿಳಿಯಲಿಲ್ಲ, ತೊಗೋಬೇಕಂತ ಗೊತ್ತಾಗಲಿಲ್ಲ. ಹಾಗಾಗಿ ನಂಗೆ ಯಾಕೋ ಚಂದನೂ ಅನ್ನಿಸ್ಲಿಲ್ಲ ರೀ ಅಷ್ಟು. ಹಾಗಾಗಿ ನಾನು ತೊಗೋಲಿಲ್ಲ. ಅದಕ್ಕೆ ಒಂದು ಆನ್ಲೈನ್ ಒಳಗೆ ತರಿಸ್ಕೊಂಡೇನಿ. ನಿಮಗೆ ಹೆಂಗೆ ಅನ್ಸಾತೈತಿ? ಪ್ರೆಗ್ನೆನ್ಸಿ ಒಳಗೆ ಜಾಸ್ತಿ ಹಿಂಗೆ ಗ್ರೀನ್ ತೊಗೊಳ್ತಾರಲ್ಲ, ಹಾಗಾಗಿ ನಾನು ಗ್ರೀನ್ ತೊಗೊಂಡೇನಿ. ಚಂದ ಅನ್ನಿಸ್ತೈತಿ ಫೋಟೋ ಅದು ತಕ್ಕೊಂಡ್ರೆ ಅಂಥೇಳಿ, ಫೋಟೋಗಳೆಲ್ಲ ಚಂದ ಬರ್ತಾವಂಥೇಳಿ ಇಂಥದ್ದು ತೊಗೊಂಡೇನಿ. ಒಂದು ಸ್ವಲ್ಪ ಕಾಟನ್ ಥರ ಐತ್ರಿ, ಚಲೋ ಐತ್ರಿ, ಚಂದ ಅನ್ಸಾತೈತಿ ನನಗೆ. ನಿಮಗೆ ಹೆಂಗೆ ಅನ್ಸಾತೈತ್ರಿ ವಿಡಿಯೋ ಒಳಗೆ ನೋಡಿ ಸೀರೆ ಅಂಥೇಳಿ ಹೇಳ್ರಿ ನನಗೆ ಕಮೆಂಟ್ಗಳ ಮೂಲಕ. ನನಗೇನು ಇಟ್ಕೊಳ್ಳೋ ಬ್ಯಾಡೋ ಕನ್ಫ್ಯೂಷನ್. ನನಗೆ ಯಾಕೋ ಇತ್ತೀಚೆಗೆ ನಾನು ಸೀರೆ ಅಂಗಡಿಗಳಿಗೆ ಹೋಗೋದು ಇದೆಲ್ಲ ಕಡಿಮೆ ಆಗಿಬಿಟ್ಟೈತಲ್ಲ, ಹಾಗಾಗಿ ನನಗೆ ಸೀರೆಗಳು ತಿಳಿದೇ ಇಲ್ಲನೋ ತೊಗೊಳಕ್ಕೆ ಅನ್ನೋಂಗೆ ಆಗ್ಬಿಟ್ಟೈತಿ. ಕಲರ್ ಚಾಯ್ಸಿಂಗ್ ಎಲ್ಲ ನನಗೆ ಮರ್ತಂಗೆ ಆಗ್ಬಿಟ್ಟೈತೆ ರೀ, ಯಾವ್ದು ಆರಿಸ್ಬೇಕು ಏನೋ ತಿಳಿಯೋದೇ ಇಲ್ಲೇನೋ ನಂಗೆ ಸೀರೆ ತೊಗೊಳಕ್ಕೆ ಅನ್ನೋ ಥರ ಆಗಿಬಿಟ್ಟೈತಿ. ಯಾಕಂದರೆ ಇಲ್ಲಿ ಉಡೋದು ಒಂಥರ ಹಳಿ ಥರ ಉಡ್ತಾರೆ ಜನಗಳು. ನನ್ನ ಮೈಂಡು ಅದೇ ಥರ ಆಗೈತೇನೋ ಅಂತ ಅನಿಸ್ಬಿಟ್ಟೈತಿ. UP-ದವ್ರದ್ದು ಇರ್ತಾರಲ್ಲ, ಅವ್ರು ಉಡುವೆಲ್ಲ ಬೇರೆ ಥರನೇ ಇರ್ತಾವೆ ರೀ ಸೀರೆಗಳು. ನಮ್ಗೆ ನೋಡಕ್ಕೆ ಹಳಿವು ಅನ್ನಿಸ್ತಾವೆ, ಉಟ್ಟಾಗ ಅವ್ರು ಚಂದ ಅನ್ನಿಸ್ತಾವೆ. ತೊಗೊಳಕ್ಕೆ ಹೋದಾಗ ನನಗೂ ಹಂಗೆ ಏನೋ ಅಂಥವು ತೊಗೊಂಡು ಬಂದುಬಿಡ್ತೇನೆ, ನಮ್ಗೆ ಚಲೋನ ಅನಿಸಲ್ಲ. ಈಗ ನಂಗೆ ಸೀರೆ ತೊಗೊಳೋದು ರೂಢಿನ ತಪ್ಪಿದಂಗೆ ಆಗ್ಬಿಟ್ಟೈತೆ ರೀ. ಮತ್ತು ಇದೊಂದು ಬ್ಯಾಗ್ ತರ್ಸೇನಿ ರೀ ಮನ್ಯಾಗ, ಹಿಂಗೆ ಇನ್ನು ಮುಂದದು ಇದಕ್ಕಾರ ಬೇಕಾಗ್ತಾವಲ್ಲ, ಹಾಗಾಗಿ ಇದನ್ನ ಆನ್ಲೈನ್ ಒಳಗೆ ತರ್ಸೇನಿ. ನಂಗೆ ಈಗ ಜಾಸ್ತಿ ಹೊರಗೆ ಹೋಗೋಕ್ಕಾಗಂಗಿಲ್ಲಲ್ರಿ, ಇಲ್ಲಿ ಇವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಏನಿಲ್ಲ. ಹಾಗಾಗಿ ಏನು ಬೇಕು ಅದನ್ನ ಆನ್ಲೈನ್ ಒಳಗೆ ತರಿಸ್ಕೊತ ಇರ್ತೀನಿ. ಮತ್ತು ಮುಂದೆ ಎದಕ್ಕಾರ ಯೂಸ್ ಆಗ್ತಾವೆ ಬೇಕಲ್ಲ ಇನ್ನು ಅಂದು ಒಂದು ತರಿಸ್ಕೊಂಡೇನಿ ರೀ. ಇದು ಅನುಕೂಲ ಆಕೈತಿ ಅಂತ ಅಂದ್ಕೊಂಡೇನಿ. ಮತ್ತು ದೊಡ್ಡ ಸೈಜು ಮಾಡ್ಕೊಬೋದು, ಸಣ್ಣ ಸೈಜು ಮಾಡ್ಕೊಳ್ಬೋದು. ಕ್ವಾಲಿಟಿ ನಂಗೆ ಚಲೋ ಅನ್ನಿಸ್ತು ರೀ. ಇದು 400 ರೂಪೀಸ್ ಐತಿ ಬ್ಯಾಗ. ಮತ್ತು ಇದನ್ನು ಐತ್ರಿ, ಟ್ರೋಲಿ ಬ್ಯಾಗೊಳಗೆ ಈ ಥರ ಹಾಕ್ಬೋದು. ನನಗೆಲ್ಲ ಚಲೋ ಅನಿಸಿತ್ತು ರೀ ಇದು ಬ್ಯಾಗ್.
ಆಮೇಲೆ ಸಂಜೆ ಸ್ವಲ್ಪ ಮಳೆ ಬರಾಕತ್ತಿತ್ತು. ಆಮೇಲೆ ನಮ್ಮ ಅಮ್ಮಗ ಭಾಳ ದಿನದಿಂದ ಪಿಜ್ಜಾ ಅನ್ನತ್ತಿದ್ದ. ಹಾಗಾಗಿ ನನ್ನ ಬರ್ತಡೇ ದಿನ ಇವ್ರ ತರಿಸಿದ್ರು. ನಾವು ಅನ್ಹೆಲ್ದಿ ಚೀಜ ಜಾಸ್ತಿ ಕೊಡ್ಸಂಗಿಲ್ಲ, ಮತ್ತು ಯಾವಾಗಾರ ಒಮ್ಮೆ ಮತ್ತು ಹುಡುಗ ಕೇಳ್ತಾನಂದ್ರೆ ತರಬೇಕಾಗ್ತೈತಿ. ನಾವು ಅನ್ಹೆಲ್ದಿ ಚೀಸ್ ಅಂತೂ ಜಾಸ್ತಿ ಅಲ್ಲ, ನಾವು ತರಿಸೋದು ಇಲ್ಲ, ಕೊಡೋದು ಇಲ್ಲ. ಮತ್ತು ಅನಿವಾರ್ಯ ಹಿಂಗೆ ಯಾವಾಗಾರ ಕೇಳ್ತಿರ್ತಾನಲ್ಲ, ಹಿಂಗೇನಾರ ಅವಾಗ ತರಿಸ್ತೀವಿ. ಇವತ್ತು ಹಂಗೆ ತರಿಸಿದ್ವಿ, ಕೊಟ್ವಿ ತಿನ್ನಾಕ, ನಾವು ತಿಂದ್ವಿ. ಮತ್ತು ನನ್ನ ಬರ್ತಡೇ ಇತ್ತು ಇದೇ ಟೈಮಲ್ಲ. ಕೇಕ್ ತಂದಿದ್ರು ಇವ್ರ. ಕೇಕ್ ಕಟ್ ಮಾಡಿ ಇಷ್ಟು ಸಿಂಪಲ್ ಸೆಲೆಬ್ರೇಷನ್ ಮಾಡಿದ್ವಿ. ರಾಮನವಮಿ ಇತ್ತಲ್ರಿ, ಅವತ್ತಿಂದ್ರಿ ಇದು ಲಾಗ. ಅವತ್ತು ಎಲ್ಲರೂ ದೇವಸ್ಥಾನಕ್ಕಂತ ಬಂದಿದ್ವಿ. ಮುಂಜಾನೆ 10 ಗಂಟೆ ಆಗಿತ್ತು. ಇಲ್ಲೇ ಊಟ ಇತ್ತು ರೀ. ಇದು ಊಟ 11 ಗಂಟೆ ಆಯ್ತು ಕಾಣ್ತೈತ್ರಿ, 12 ಗಂಟೆ ಅದು ಆಗಿರ್ಬೇಕು. ಎಲ್ಲರೂ ಕುಂತ ಇಲ್ಲೇ ಊಟ ಮಾಡಕತ್ತೇವಿ. ಪೂರಿ, ಬಾಜಿ, ಕಡ್ಲಿಕಾಳು ಪಲ್ಯ ಇಂಥದ್ದೆಲ್ಲ ಮಾಡಿದ್ರು. ಆಮೇಲೆ ಆ ಮಗುನ ಸಂಜಿಕ ಸ್ಕೇಟಿಂಗಿಗೆ ಅಂತ ಕರ್ಕೊಂಡು ಹೊಂಟೇನ್ರಿ. ಇವ್ರು ಒಳಗಿದ್ರು, ಏನೋ ಹೇಳತ್ತಿದ್ರು ಅನ್ನಂದ್ಲೆ ಮತ್ತೆ ಏನ್ರಿ ಅಂತ ಹೋದೆ. ಈಗ ಚಳಿಗಾಲ ಇತ್ತಲ್ರಿ, ಅವಾಗ ಅಮ್ಮೋಗಕ್ಕೆ ಭಾಳ ಆಡ್ಸೋದು ಬಿಟ್ಟಿದ್ವಿ. 3-4 ತಿಂಗಳ ಆಗಿತ್ತು ಆಡ್ಸೋದು ಬಿಟ್ಟಿದ್ವಿ. ಚಳಿ ಇರ್ತಿತ್ತಲ್ರಿ, ಹೊರಗೆ ಬರೋಕ್ಕೂ ಆಗ್ತಿದ್ದಿದ್ದಿಲ್ಲ. ಈಗ ಅಮ್ಮೋಗಗೆ ಹಾಕ್ಕೊಂಡು ಸ್ಕೇಟಿಂಗ್ ಒಂದು ಸ್ವಲ್ಪ ಡೈಲಿ ಕರ್ಕೊಂಬರಾಕತ್ತೀನಿ. ಈಗ ನಾನು ಆಡ್ಸಿದ್ರೆ ಆಕೈತಿ, ಇಲ್ಲಾಂದ್ರೆ ಡೆಲಿವರಿ ಆಗಿಂದ ಆಗೋದಿಲ್ಲ ಅಂದ ಕರ್ಕೊಂಬರತ್ತೇನೆ ಇಲ್ಲಿ ಗ್ರೌಂಡಿಗೆ. ಮತ್ತು ನನಗೂ ಒಂದು ಸ್ವಲ್ಪ ವಾಕಿಂಗ್ ಆಕೈತಿ, ಅವಂಗೂ ಸ್ಕೇಟಿಂಗು ಆಕೈತಿ ಅಂಥೇಳಿ. ವಾಪಸ್ ಬಂದಿಂದ ಇವ ಅಭ್ಯಾಸ ಮಾಡ್ಕೋತ ಕುಂತ್ರಿ. ಇಷ್ಟು ಚಂದ ಕುಂಡಾದಿಲ್ರಿ ಅವ ನಿಜವಾಗ್ಲೂ. ಅಲ್ಲಿ ಅವ್ರ ಅಪ್ಪಾಜಿ ಅದಾರ, ಇದ್ರಿಗೆ ಒಂದಿಟ್ಟು ವಿಡಿಯೋ ಮಾಡಿಕೊಡ್ರಿ ಅಂತಲೇ ಮಾಡಿಕೊಡತ್ತಾರ. ಅದಕ್ಕಷ್ಟು ಡಿಸಿಪ್ಲಿನ್ಲೇ ಕಾಣಕತ್ತಾನ. ಇಷ್ಟು ಸಮಾಧಾನಲೇ ಕುಂತು ಅಭ್ಯಾಸ ಮಾಡೋ ಮಗನ ಅಲ್ಲವ. ಬರೀ ಅಂತ ನಾವು ಹೇಳ್ಕೋತ ಇರ್ಬೇಕು. ಇದು ನೋಡ್ರಿ, ಕೊತ್ತಂಬರಿ ತಂದಾರ. ಎಂಥದೈತಂದ್ರೆ ಅದ್ರಾಗ ಹುಲ್ಲ ಭಾಳ ಐತಿ, ಆಮೇಲೆ ಬತ್ತಿ ಬಿಟ್ಟೈತಿ. ಅದನ್ನೆಲ್ಲ ನೋಡಿ ಆರಿಸಿ, ಹಣ್ಣು ಆಗೈತ್ರ ಅದು ಕೊತ್ತಂಬರಿ, ಅದನ್ನ ಆರಿಸಿ ತಗೊಂಡು ಸೋಸ್ಕೊಳಕತ್ತೀನಿ. ಮತ್ತು ನಾಳೆ ಮುಂಜಾನೆ ಎದ್ದು ಅಮ್ಮೋಗ ಡಬ್ಬಿ ಕಟ್ಟೋದಿರ್ತೈತಲ್ರಿ, ಹಾಗಾಗಿ ನಾಳೆ ಮುಂಜಾನೆದು ಏನೈತಿ ಈಗ ಮಾಡ್ಕೊಂಡು ಇಟ್ಕೋತೇನೆ ರೀ. ಇದನ್ನೆಲ್ಲ ಕೆಲಸ ಮಾಡಿ ಇಟ್ಕೊಂಡೆ ಅಂದ್ರೆ ಮುಂಜಾನೆ ನನಗೂ ಜಲ್ದಿ ಕೆಲಸ ಆಗಿಬಿಡ್ತಾವ. ಮತ್ತು ಬೆಂಡೆಕಾಯಿನೂ ತೊಳೆದ ಹೆಚ್ಚಿಟ್ಕೊಳಕತ್ತೀನಿ ಪಲ್ಯ ಮಾಡಕ್ಕಂತೇಳಿ. ಇವ ಅಮ್ಮೋಗ ನಾನು ಲ್ಯಾಪ್ಟಾಪ್ ಒಳಗೆ ಏನರ ಮಾಡ್ತೇನೆ ರೀ ಅಂತ ಅನ್ನಕತ್ತಿದ್ದ. ಹಾಗಾಗಿ 1 to 100 ಬರಿ ಅಂತೇಳಿ ಇವ್ರ ಹಚ್ಕೊಟ್ಟಾರ. ಹಂಗೆ ನಂಬರ್ಸ್ ಬರ್ಕೋತ ಕೂತಾನವ. ಒಂದು ಸ್ವಲ್ಪ ಉಪ್ಪು ಖಾರ ತುಂಬಾಕು ಆಗ್ತೈತಿ, ಮತ್ತು ಪಲ್ಯಕ್ಕೂ ಆಗ್ತೈತಿ ಅಂಥೇಳಿ ಸಣ್ಣವ ಎಳೆವ ಚಲೋವಿದ್ವ. ಹಿಂಗಿದ್ವು ಅಂದ್ರೆ ಒಂದು ಸ್ವಲ್ಪ ಕಟ್ ಮಾಡೋಕೆ ಲೇಟ್ ಆಗ್ತೈತಲ್ರಿ, ಹಾಗಾಗಿ ಈಗ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟೇನು ಮುಂಜಾನೆಗೆ ಅನುಕೂಲ ಆಕೈತೆ ಅಂಥೇಳಿ. ಒಂದಿಷ್ಟು ಉಪ್ಪು ಖಾರ ತುಂಬಿ ಬಳಕಾಯಿ ಮಾಡ್ತಾರಲ್ರಿ ನಮ್ಮ ಸೈಡ್, ಆ ಥರ ಮಾಡೋಣ ಅಂತ ಅಂದ್ಕೊಂಡೇನಿ. ನೆಕ್ಸ್ಟ್ ಮಾರ್ನಿಂಗ್ ನಾನು ಇದನ್ನು ಹುರ್ಕೊಂಡಿರಿ, ಬೆಂಡೆಕಾಯಿನ ಹುರ್ಕೊಂಡು ಈ ಕಡೆ ಅನ್ನಕ್ಕೂ ಇಟ್ಕೊಂಡೇನಿ ಬಿಸಿದ. ಇಲ್ಲಿ ಚಪಾತಿ ಹಿಟ್ಟನ್ನು ನಾದ್ಕೊಳಕತ್ತೇನಿ, ಒಂದು ಕೈಲೇ ವೀಡಿಯೋನು ಮಾಡಾಕತ್ತೇನಿ. ಬೆಳಗ್ಗೆ ಜಲ್ದಿ ಅಲ್ರಿ, ಮತ್ತು ಲಾಗ್ ಹಾಕ್ಕೊಂಡು ಕುತ್ಕೊಳಕ್ಕೂ ಆಗಂಗಿಲ್ಲ. ಒಂದು ರಾತ್ರಿ ಬಾದಾಮ್ ನೆನೆ ಹಾಕಿದ್ದೆ, ಇನ್ನು ಜಳಕ ಮಾಡಿಂದ ಸುಲಿದು ಕೊಡ್ಬೇಕು. ಬುತ್ತಿ ಮಾಡೇನ್ರಿ ಇವತ್ತು. ಡೈಲಿ ಒಂದೊಂದು ಥರ ಕಟ್ಟೋನು ಅಂಥೇಳಿ ಬುತ್ತಿ ಮತ್ತು ಬೆಂಡೆಕಾಯಿ ಪಲ್ಯ, ಚಪಾತಿ, ಇಷ್ಟ ಸಲಾಡ. ಮತ್ತು ಈ ಲಾಗ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೇನೆ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ನಮಸ್ಕಾರ ರೀ.